ಮೌನ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ತಾನಾಗಿಯೇ ಯಶಸ್ಸು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಯಾರ ಜೀವನದಲ್ಲಿಯೂ ಕೂಡ ಆಯ್ಕೆಯಾಗಿ ಇರುವುದಕ್ಕೆ ಹೋಗಬೇಡಿ. ನಿಮಗಾಗಿ ಮಿಡಿಯುವವರ ಹೃದಯದಲ್ಲಿ ರಾಜರಂತೆ ಇರಿ. ಪ್ರೀತಿ ಮುಖ್ಯವೇ ಇರಬಹುದು, ಆದರೆ ಗೌರವಕ್ಕಿಂತ ಹೆಚ್ಚಿನದ್ದಲ್ಲ. ಕೆಲವರು ಏನಾದರೂ ಕೂಡ ಮಾತನಾಡಿ ಮನಸ್ಸನ್ನು ನೋಯಿಸಿದರೆ ಕೆಲವರು ಮೌನವಾಗಿ ಇದ್ದುಕೊಂಡೇ ಕೊಂದು ಬಿಡುತ್ತಾರೆ. ಅಪೇಕ್ಷೆ ಮಾಡುವುದು ತಪ್ಪಲ್ಲ, ಆದರೆ ತಪ್ಪಾದ ವ್ಯಕ್ತಿ ಮೇಲೆ ಅಪೇಕ್ಷೆ ಪಡುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಕೋಪದಿಂದಾಗಿ ವ್ಯಕ್ತಿಯು ಯೋಚಿಸುವಂತಹ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಕ್ರಮೇಣವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ತನ್ನ ಕೋಪವನ್ನು ನಿಯಂತ್ರಿಸಬಲ್ಲ ವ್ಯಕ್ತಿ ನಿಜವಾದ ಬುದ್ಧಿವಂತ ಮತ್ತು ಯಶಸ್ವಿ ವ್ಯಕ್ತಿ. ಅತಿಯಾದ ನಿದ್ರೆ, ಯೋಚನೆ ಇಲ್ಲದೆ ಇರುವಂತಹ ಕೆಲಸ ಮಾಡುವುದು, ಕೋಪ, ಸೋಮಾರಿತನ, ಅತಿಯಾದ ಮನೋರಂಜನೆ, ಅಗತ್ಯಕ್ಕಿಂತ ಹೆಚ್ಚಿನ ವಿಶ್ರಾಂತಿ, ಸ್ನೇಹಿತರೊಂದಿಗೆ ವ್ಯರ್ಥ ಕಾಲಹರಣ, ನಕಾರಾತ್ಮಕ ಚಿಂತನೆ, ಇತರರಿಂದ ಹೆಚ್ಚಿನ ನಿರೀಕ್ಷೆ ಇದು ದುರಭ್ಯಾಸ. ಇದನ್ನೆಲ್ಲವನ್ನ ಬಿಟ್ಟು ಬಿಡಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಪರಿಪೂರ್ಣವಾಗುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಯಾರನ್ನೂ ಕೂಡ ಕುರುಡನಾಗಿ ನಂಬುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಒಂಟಿಯಾಗಿ ನಡೆಯುವಂತಹ ಸಂದರ್ಭ ಬಂದರೆ ಹೆದರುವುದಕ್ಕೆ ಹೋಗಬೇಡಿ. ಏಕೆಂದರೆ ಸ್ಮಶಾನದ ಶಿಖರ ಮತ್ತು ಸಿಂಹಾಸನದ ಮೇಲೆ ಒಂಟಿಯಾಗಿಯೇ ನಡೆಯಬೇಕು. ಕೊನೆಯಲ್ಲಿ ಎಲ್ಲವನ್ನ ಬಿಟ್ಟು ಒಂಟಿಯಾಗಿ ಹೋಗುವುದು. ಈಗಿನಿಂದಲೇ ಒಂಟಿ ಆಗಿ ಇರುವುದನ್ನ ಕಲಿತುಕೋ. ತುಂಬಾ ಒಳ್ಳೆಯವರಾಗಿ ಇರುವುದಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಜನರು ನಿಮ್ಮನ್ನ ಹೆಚ್ಚಾಗಿ ಬಳಸಿಕೊಳ್ಳುವರು. ಯಾವ ಜಾಗದಲ್ಲಿ ನಿಮಗೆ ಗೌರವವೇ ಇರುವುದಿಲ್ಲವೋ ಅಂತಹ ಜಾಗದಲ್ಲಿ ಮೌನವಾಗಿ ಇರುವುದೇ ಒಳ್ಳೆಯದು. ಪ್ರೀತಿ ಮಾಡುವುದು ಒಂದು ಕಲೆ ಇದ್ದಂತೆ, ಆದರೆ ಆ ಕಲೆಯನ್ನ ಯಾವಾಗಲೂ ಕೂಡ ಪ್ರದರ್ಶನ ಮಾಡಬೇಡಿ. ಯಾವ ವ್ಯಕ್ತಿಗೆ ನಿಮ್ಮ ಮಾತಿನ ಮೌಲ್ಯ ಅರ್ಥ ಆಗುವುದೇ ಇಲ್ಲವೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರವಾಗಬೇಕು. ಯಾರು ನಿಮ್ಮ ನೋವಿಗೆ ಸ್ಪಂದಿಸುವುದಿಲ್ಲವೋ ಅವರಿಗೆ ನೀವು ಕಷ್ಟಗಳನ್ನು ಹೇಳಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅರ್ಥ ಎನ್ನುವುದು ಇರುವುದಿಲ್ಲ. ಯಾವ ವ್ಯಕ್ತಿಯು ನಿಮ್ಮ ನೋವುಗಳಿಗೆ ಸ್ಪಂದಿಸುತ್ತಾನೆ, ಯಾವ ವ್ಯಕ್ತಿಯು ನಿಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅಂಥವರ ಬಳಿಯಲ್ಲಿ ನಿಮ್ಮ ನೋವುಗಳನ್ನು ಹಂಚಿಕೊಳ್ಳುವುದರಲ್ಲಿ ಅರ್ಥ ಎನ್ನುವುದು ಇರುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿ ಆಗುವುದಿಲ್ಲ. ಯಾರಿಗೆ ಅವರ ಗೌರವ ಅರ್ಥ ಆಗುವುದೂ ಇಲ್ಲ. ಆದ್ದರಿಂದ ದೂರವಾಗುತ್ತಾರೆ ಅಷ್ಟೇ. ಸಮಸ್ಯೆಗಳು ಸಾವಿರಾರು, ಆದರೆ ಪರಿಹಾರ ಮಾತ್ರ ಒಂದೇ, ಅದುವೇ ತಾಳ್ಮೆ. ತಾಳ್ಮೆ ಇದ್ದವರ ಬಾಳಲ್ಲಿ ಖಂಡಿತವಾಗಿಯೂ ಕೂಡ ಸಮಸ್ಯೆಗಳು ಬರುವುದು ಖಂಡಿತ ಕಡಿಮೆ. ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಲೇಬೇಕು ಅಂದರೆ ನೂರಾರು ಕೆಟ್ಟ ದಿನಗಳನ್ನು ಪ್ರಸ್ತುತವಾಗಿರುವಂತಹ ಈ ಒಂದು ದಿನಮಾನಗಳಲ್ಲಿ ಎದುರಿಸಲೇಬೇಕು. ಯಾರ ಮೇಲಾದರೂ ಕೂಡ ಕೋಪ ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವವನ್ನು ಕಡಿಮೆ ಮಾಡಿ ಅಷ್ಟೇ. ಎಲ್ಲಿ ನಿಮ್ಮ ಒಂದು ತಪ್ಪು ಇರುವುದಿಲ್ಲವೋ ಅಲ್ಲಿ ಬಾಗಲೇಬೇಡಿ. ಮತ್ತೆ ಎಲ್ಲಿ ಗೌರವ ಇರುವುದಿಲ್ಲವೋ ಅಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲಲೇಬೇಡಿ. ಜೀವನದಲ್ಲಿ ಹೆಚ್ಚಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಅತಿಯಾದ ಬಾಂಧವ್ಯ ತುಂಬ ಆಳವಾಗಿರುವಂತಹ ನೋವನ್ನು ಕೊಡುತ್ತದೆ. ಈಗಿನ ಕಾಲದಲ್ಲಿ ಒಳ್ಳೆಯ ಜನರ ಬೆಲೆ ಎನ್ನುವುದು ತಿಳಿಯುವುದು ಕೆಟ್ಟ ಜನರು ಸಿಕ್ಕಾಗ ಮಾತ್ರ. ಯಾವಾಗ ನಿಮ್ಮ ನಗುವಿನ ಸರದಾರ ನೀವೇ ಆಗುತ್ತೀರಿಯೋ ಆಗ ಯಾರು ನಿಮ್ಮನ್ನ ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟದಲ್ಲಿ ಕೈ ಬಿಟ್ಟರೂ ಕೂಡ ಮತ್ತು ಕೈ ಹಿಡಿದರೂ ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತದೆ. ಯಾವ ಪ್ರೀತಿಯಲ್ಲಿ ಗೌರವ ಇರುವುದಿಲ್ಲವೋ ಆ ಪ್ರೀತಿ ಒಂದು ಪ್ರೀತಿಯೇ ಅಲ್ಲ, ಅದು ಒಂದು ರೀತಿಯ ಹಿಂಸೆಯಿದ್ದ ಹಾಗೆ. ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನವನ್ನು ಕಿತ್ತುಕೊಳ್ಳುತ್ತದೆಯೋ ಅದು ಸಂಬಂಧ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ಸಂಬಂಧದಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ತುಂಬಿರುತ್ತದೆ. ಕಷ್ಟದಲ್ಲಿ ಕೈ ಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತಾರೆ. ಜೀವನದಲ್ಲಿ ಇರುವುದೊಂದೇ ದಿನ. ಯಾರು ನಿಮ್ಮನ್ನ ಬಿಟ್ಟು ಹೋಗುತ್ತಾರೆಯೋ ಅವರನ್ನ ನೀವು ಮರೆತು ಬಿಡಬೇಕು.
ಈ ಒಂದು ಸೂತ್ರವನ್ನು ನೀವು ಜೀವನದಲ್ಲಿ ಪಾಲಿಸುವುದೇ ಆದರೆ ಜನರು ನಿಮ್ಮ ಹಿಂದೆ ಬರಲು ಅಪೇಕ್ಷಿಸುತ್ತಾರೆ ಮತ್ತು ಹಂಬಲಿಸುತ್ತಾರೆ ನಿಮ್ಮೊಂದಿಗೆ ಮಾತನಾಡುವುದಕ್ಕೆ. ಮೊದಲನೇದಾಗಿ ನೀವು ಪ್ರತಿನಿತ್ಯವೂ ಕೂಡ ಮಾಡಬೇಕಾಗಿರುವಂತಹ ಒಂದಿಷ್ಟು ಅಭ್ಯಾಸಗಳ ಪೈಕಿ ಒಂದೊಂದಾಗಿ ನಿಮಗೆ ಹೇಳುತ್ತಾ ಹೋಗುತ್ತೇನೆ. ಅದನ್ನು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿ. ಒಂದನೆಯದು ಬೆಳಗ್ಗೆ ಬೇಗನೆ ಎದ್ದೇಳುವುದು. ಬೆಳಗ್ಗೆ ಬೇಗನೆ ಏಳುವುದರಿಂದ ನಿಮ್ಮ ದಿನನಿತ್ಯದ ಸಮಯ ಎನ್ನುವುದು ಹೆಚ್ಚಾಗುವುದು. ಅದರ ಜೊತೆಗೆ ನೀವು ಬಹಳಷ್ಟು ಕ್ರಿಯಾತ್ಮಕವಾಗಿ ಇಡೀ ದಿನವನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಬೇಗನೆ ಮಲಗಿ ಬೇಗನೆ ಏಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಎರಡನೆಯದು ರಾತ್ರಿ ಬೇಗನೆ ಮಲಗಬೇಕು. ರಾತ್ರಿ ಬೇಗನೆ ಮಲಗುವುದರಿಂದ ನಿಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಎನ್ನುವುದು ಪ್ರಾಪ್ತಿಯಾಗುವುದು. ಇನ್ನು ಮೂರನೆಯದು ಮದ್ಯಪಾನವನ್ನ ಮರೆತು ಬಿಡಿ. ಮದ್ಯಪಾನ ಎನ್ನುವುದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಅದನ್ನು ಸ್ವೀಕರಿಸುತ್ತಾ ಹೋದಂತೆಲ್ಲ ಕೊನೆಗೆ ಒಂದು ದಿನ ನೀವು ಬೀದಿಗೆ ಬರುವುದು ಖಂಡಿತ. ಇನ್ನು ನಾಲ್ಕನೆಯದು ಸಂಪೂರ್ಣವಾಗಿ ಯಾವುದೇ ಒಂದು ಕೆಲಸದಲ್ಲಿ ಶ್ರದ್ಧೆ ಎನ್ನುವುದು ಇರಲೇಬೇಕಾಗುತ್ತದೆ. ಹಾಗೂ ಶುದ್ಧವಾಗಿರುವಂತಹ ಆಹಾರವನ್ನು ನಾವು ಜೀವನದಲ್ಲಿ ಸೇವಿಸುವುದನ್ನು ಕಲಿಯಲೇಬೇಕು. ಇನ್ನು ಐದನೆಯದು ದೇಹದ ತೂಕ ಕಾಯ್ದುಕೊಳ್ಳಿ. ದೇಹದ ತೂಕವನ್ನು ಕಾಯ್ದಿರಿಸಿಕೊಳ್ಳಬೇಕು. ಏಕೆಂದರೆ ಸಿಕ್ಕಿತು ಎಂದು ಬೇಕಾಬಿಟ್ಟಿಯಾಗಿ ತಿನ್ನುತ್ತಾ ಹೋದಂತೆಲ್ಲ ನಮ್ಮ ದೇಹ ಎನ್ನುವುದು ತೂಕದಲ್ಲಿ ಹೆಚ್ಚಾಗುತ್ತಾ ಸಾಗುವುದು. ಹಾಗಾಗಿ ದೇಹದ ತೂಕ ಎನ್ನುವುದು ಕಾಯ್ದಿರಿಸಿಕೊಳ್ಳಬೇಕು. ಇನ್ನು ಆರನೆಯದು ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಂಭಾಷಣೆಯನ್ನು ಆರಂಭಿಸಿ. ಅವರ ಒಂದು ಸಂಭಾಷಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಕ್ಷಣಗಳಾದರೂ ಕೂಡ ನೀವು ಪ್ರೀತಿ ಪಾತ್ರರೊಂದಿಗೆ ಸಂಭಾಷಣೆ ಮಾಡಿದಂತೆ ಆಗುತ್ತದೆ. ಜೊತೆಗೆ ನಿಮ್ಮ ಬದುಕಿಗೂ ಕೂಡ ಕೆಲವೊಂದು ಸಲಹೆಗಳು ಸಿಗಬಹುದು. ಇನ್ನು ಏಳನೆಯದು ಮೊಬೈಲ್, ಟಿವಿ, ಲ್ಯಾಪ್ಟಾಪ್ ಇವುಗಳ ಬಳಕೆ ಎನ್ನುವುದು ಕಡಿಮೆಯಾಗಬೇಕು. ಅದರ ಬದಲಿಗೆ ಪುಸ್ತಕಗಳನ್ನು, ಕವಿಗಳ ಪರಿಚಯವನ್ನು, ಸಾಧಕರ ಪರಿಚಯವನ್ನು ಅಥವಾ ಜೀವನದಲ್ಲಿ ಸಾಧನೆಯನ್ನು ಮಾಡಲು ಹೋಗಿ ವಿಫಲತೆಯನ್ನು ಕಂಡಿರುವಂಥವರ ಪುಸ್ತಕಗಳನ್ನು ಓದಿ. ಆಗ ಮಾತ್ರ ನೀವು ಜೀವನದಲ್ಲಿ ಏನೇ ಸೋಲಾದರೂ ಕೂಡ ಹೇಗೆ ಅದನ್ನು ಮೆಟ್ಟಿ ನಡೆಯಬೇಕು ಎನ್ನುವಂತಹ ಚೈತನ್ಯ ನಿಮ್ಮಲ್ಲಿ ಉದ್ಭವ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಎಂಟನೆಯದು ದಿನಕ್ಕೆ 10 ನಿಮಿಷಗಳಾದರೂ ಕೂಡ ಒಳ್ಳೆಯ ಪುಸ್ತಕವನ್ನು ಓದುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಬೇಕು. ಇನ್ನು 9ನೆಯದು ವಾರಕ್ಕೆ 3-4 ಸಲವಾದರೂ ಕೂಡ ವ್ಯಾಯಾಮವನ್ನು ಮಾಡಿ. ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುವುದಕ್ಕೆ ಸಹಕಾರವನ್ನು ಮಾಡುತ್ತದೆ. ಇನ್ನು 10ನೆಯದು ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಎಲ್ಲವನ್ನೂ ಕೂಡ ನೀವು ಇದೆ ಎಂದು ತೋರಿಸಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅರ್ಥ ಎನ್ನುವುದು ಇರುವುದಿಲ್ಲ. ಹಾಗಾಗಿ ಎಲ್ಲಿ ಇದೆ ಎಲ್ಲಿ ಇಲ್ಲ ಎನ್ನುವುದನ್ನು ನೀವು ಕಲಿಯಬೇಕು. ಈ ಒಂದು ಸತ್ಯವನ್ನು ನೀವು ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಸಾಧಿಸುವ ತನಕ ಕಿವುಡನಾಗಿ ಇರಬೇಕು. ಸಾಧಿಸಿದ ಬಳಿಕ ಮೂಕನಾಗಿ ಇರಬೇಕು. ಕಣ್ಣೀರು ಉಪ್ಪಾಗಿರಲು ಕಾರಣ ಸಮುದ್ರದಷ್ಟು ನೋವು ನಮ್ಮ ಹೃದಯದಲ್ಲಿ ಇರುತ್ತದೆ. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂ ಎನಿಸಿದರೂ ಕೂಡ ಗೌರವಕ್ಕೆ ಅಗತ್ಯವಾದದ್ದು. ಹಾಗಾಗಿ ಯಾವ ವ್ಯಕ್ತಿ ನಿಮಗೆ ಗೌರವವನ್ನು ಕೊಡುತ್ತಾನೆಯೋ ಆತನಿಗೆ ಖಂಡಿತವಾಗಿಯೂ ಕೂಡ ಗೌರವವನ್ನು ಕೊಡುವುದು ನಮ್ಮ ಮನುಷ್ಯತ್ವ. ಯಾವ ವ್ಯಕ್ತಿಯು ನಿಮ್ಮನ್ನು ತಿರಸ್ಕರಿಸಿ ನಿಮ್ಮಿಂದ ದೂರ ಸರಿಯುತ್ತಾನೆಯೋ ಅಂಥವರನ್ನು ನೀವು ಕೂಡ ತಿರಸ್ಕರಿಸಿ ಅವರಿಂದ ದೂರ ಇರುವುದು ಒಳ್ಳೆಯತನ. ಕೆಲವು ವಿಷಯಗಳನ್ನು ಅಹಂಕಾರಕ್ಕಾಗಿ ಅಲ್ಲ, ಆತ್ಮಗೌರವಕ್ಕಾಗಿಯೂ ಕೂಡ ಬಿಡಬೇಕಾಗುತ್ತದೆ. ಜೀವನದಲ್ಲಿ ಕಲಿತಿರುವಂತಹ ಪಾಠಕ್ಕಿಂತ ನಂಬಿದವರು ಕಲಿಸಿರುವಂತಹ ಪಾಠವು ಹೆಚ್ಚು ಉಪಯುಕ್ತವಾಗುತ್ತದೆ. ಕೆಲವು ಜನರು ನಿಮ್ಮನ್ನು ನೋಯಿಸಿ ನಿಮ್ಮಿಂದಲೇ ತಮಗೆ ಬೇಕಾಗಿರುವುದೆಲ್ಲವನ್ನ ಮಾಡಿಕೊಳ್ಳುತ್ತಾರೆ. ಅಂಥವರ ಬಗ್ಗೆ ಎಂದಿಗೂ ಕೂಡ ಯೋಚನೆಯನ್ನು ಮಾಡಿ ನಿಮ್ಮ ಕಾಲವನ್ನು ಹರಣ ಮಾಡಬೇಡಿ. ಅವರು ಎಂದಿಗೂ ಕೂಡ ನಿಮ್ಮಿಂದ ಕೇವಲ ಅವರಿಗೆ ಬೇಕಾಗಿರುವಂತಹ ಕೆಲಸಗಳನ್ನು ಅಪೇಕ್ಷೆ ಮಾಡುತ್ತಾ ಮಾತ್ರ ಬಂದಿರುತ್ತಾರೆ. ಈಗ ನಮ್ಮವರೇ ನಮಗೆ ಮೋಸ ಮಾಡುವಾಗ ಶತ್ರುವಿನ ಬಗ್ಗೆ ಮಾತನಾಡುವುದಾದರೂ ಏನು? ಜೀವನವನ್ನು ಒಂದು ಅಂದಾಜಿನ ಮೇಲೆ ಜೀವಿಸಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರನ್ನು ಆದಷ್ಟು ನಿಮ್ಮ ಜೀವನದಿಂದ ದೂರ ಇಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆಯಲ್ಲಿ ನಿಂತವರೇ ಅವರಷ್ಟು ಪ್ರೀತಿಯನ್ನು ಯಾರೂ ಕೂಡ ನಿಮಗೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟದಲ್ಲಿ ಸಿಗುವಂತಹ ಪಾಠ ಮತ್ತು ಅನುಭವಿಸಿರುವಂತಹ ಜಗತ್ತಿನ ಯಾವ ಶಾಲೆಯೂ ಕೂಡ ಕಲಿಸುವುದಿಲ್ಲ.
ಜೀವನದಲ್ಲಿ ಕಷ್ಟಗಳು ಬಂದರೆ ಬೇಜಾರು ಆಗುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಕಷ್ಟಗಳು ಬರುವುದು ಒಳ್ಳೆಯ ದಿನಗಳು ಮುಂದೆ ಬರುತ್ತವೆ ಎನ್ನುವಂತಹ ಸೂಚನೆಯನ್ನು ಕೊಡುವ ಸಲುವಾಗಿ. ಸಂಬಂಧಗಳಿಗೆ ಬರೀ ಸಮಯ ಕೊಟ್ಟರೆ ಸಾಲದು, ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆಯೂ ಇದೆ. ನಿಮ್ಮ ಯಶಸ್ಸಿನ ಹಿಂದೆ ಇರುವಂತಹ ಅತಿ ದೊಡ್ಡ ಕೈ ಅಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿಯಾಗಿದೆ. ಹಾಗಾಗಿ ಈಗ ಕೆಟ್ಟ ಪರಿಸ್ಥಿತಿ ಬಂದಿದೆ ಎಂದು ಜೀವನದಲ್ಲಿ ನೀವು ನೊಂದಿಕೊಳ್ಳುವುದಕ್ಕಾಗಲಿ, ಬದುಕೇ ಬೇಡ ಎನ್ನುವಂತಹ ನಿರ್ಧಾರಗಳನ್ನು ಮಾಡಿ ಬದುಕನ್ನು ಕಳೆದುಕೊಳ್ಳುವುದಾಗಲಿ ಮಾಡಲೇಬಾರದು. ಈಗ ಬಂದಿರುವಂತಹ ಎಲ್ಲ ಕೆಟ್ಟ ಸಮಯಗಳು, ಕೆಟ್ಟ ಪರಿಸ್ಥಿತಿಗಳು ನಾಳೆಯ ಒಳ್ಳೆಯ ಭವಿಷ್ಯವನ್ನು ನಿಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುವ ಸಲುವಾಗಿ ಬಂದಿರುತ್ತದೆ. ಹಾಗಾಗಿ ಇಂದು ಏನೇ ಬಂದರೂ ಕೂಡ ಅದನ್ನು ನಗುನಗುತ್ತಾ ಸ್ವೀಕರಿಸುವುದನ್ನು ನೀವು ಕಲಿಯಲೇಬೇಕು. ಬದುಕಿದರೆ ಹೀಗೆ ಬದುಕಿ ತೋರಿಸಬೇಕು. ನಮ್ಮನ್ನ ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನ ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ನಾವು ಬದುಕಬೇಕಾಗುತ್ತದೆ. ಅಂತಹ ಬದುಕನ್ನು ನೀವು ಬದುಕಬೇಕು. ಬಿಟ್ಟು ಹೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕಿ ತೋರಿಸಬೇಕು. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕಬೇಕು. ಬೇರೆ ಯಾರೂ ಕೂಡ ಶಾಶ್ವತವಲ್ಲ. ಇಲ್ಲಿ ನಿಮ್ಮ ಒಂದು ಉಪಯೋಗ ಮುಗಿದ ನಂತರ ಎಲ್ಲರೂ ಕೂಡ ನಿಮ್ಮನ್ನ ಬಿಟ್ಟು ಹೋಗುವರೇ. ನಮ್ಮವರಿಂದ ದುಃಖ ಬಿಟ್ಟು ಮತ್ತೇನೂ ಕೂಡ ಸಿಗುವುದಿಲ್ಲ. ನಮ್ಮ ಬೆನ್ನ ಹಿಂದೆ ಮಾತನಾಡುವವರನ್ನು ನೋಡಿದರೆ ತುಂಬ ಖುಷಿಯಾಗುತ್ತದೆ. ಏಕೆಂದರೆ ನಮ್ಮ ಮುಂದೆ ಬಂದು ಮಾತನಾಡುವಂತಹ ಯೋಗ್ಯತೆ ಅವರಿಗೆ ಇಲ್ಲ ಎಂದು. ಕೆಲವು ಸಂಬಂಧಗಳು ಹೇಗಿರುತ್ತದೆ ಅಂದರೆ ಅವುಗಳ ಜೊತೆ ಇದ್ದರೇನು ಕಷ್ಟ ಅನಿಸುತ್ತದೆ ಮತ್ತು ಆ ಸಂಬಂಧಗಳನ್ನು ಬಿಟ್ಟು ಬಿಡುವುದು ಇನ್ನೂ ಕಷ್ಟ ಎನಿಸುತ್ತದೆ. ತಪ್ಪುಗಳು ನಮ್ಮ ಬೆನ್ನ ಹಿಂದೆ ಇದ್ದ ಹಾಗೆ ಬೇರೆಯವರ ಬೆನ್ನು ಎನ್ನುವುದು ಕಾಣಿಸುತ್ತದೆ ಹೊರತು ನಮ್ಮ ಬೆನ್ನು ನಮಗೆ ಕಾಣಿಸುವುದಿಲ್ಲ. ಅದರರ್ಥ ನಮ್ಮ ತಪ್ಪು ನಮಗೆ ಕಾಣಿಸುವುದಿಲ್ಲ. ಯಾರು ತಮ್ಮ ತಪ್ಪುಗಳನ್ನು ತಾವು ಒಪ್ಪಿಕೊಳ್ಳುತ್ತಾರೆಯೋ ಅವರು ಜೀವನದಲ್ಲಿ ಮುಂದೆ ಒರೆಯುವುದಕ್ಕೆ ಸಾಧ್ಯವಾಗುವುದು. ಗೌರವ ಸಿಗದೇ ಇರುವಂತಹ ಸ್ಥಳದಲ್ಲಿ ಬದುಕುವುದಕ್ಕಿಂತ ಒಂಟಿಯಾಗಿ ಬದುಕುವುದು ಎಷ್ಟೋ ಪಾಡು ಮೇಲು. ನೆನಪಿಡಿ, ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯತನವನ್ನು ತೋರಿಸಿದರೆ ಅಗತ್ಯಕ್ಕಿಂತ ಹೆಚ್ಚು ಬಳಕೆಗೆ ಒಳಗಾಗುತ್ತೀರಾ. ಯಾರಿಗೂ ಕೂಡ ತುಂಬ ಹತ್ತಿರವಾಗುವುದಕ್ಕೆ ಹೋಗಬೇಡಿ. ನೀವು ಅವರಿಗೆ ದೂರ ಇದ್ದರೇನೆ ಒಳ್ಳೆಯದು ಅನಿಸುವಷ್ಟು. ಯಾರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲವೋ ಅವರನ್ನು ಹುಚ್ಚರಂತೆ ಪ್ರೀತಿಸುವುದು ಮೂರ್ಖತನದ ಕೆಲಸ ಎನಿಸುತ್ತದೆ. ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೆಯೋ ಕಷ್ಟ ಅವರಿಗೂ ಕೂಡ ಬಂದೇ ಬರುತ್ತದೆ. ವಿಶ್ವಾಸ ಇರಲಿ, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ತಪ್ಪು ಇಲ್ಲದೆ ಇರುವಂತಹ ಕಡೆ ತಲೆ ತಗ್ಗಿಸುವುದಕ್ಕೆ ಹೋಗಲೇಬೇಡ. ಅದೇ ರೀತಿ ನಂಬಿಕೆ ಇಲ್ಲದವರ ಕಡೆ ಎಂದಿಗೂ ಕೂಡ ವಾದವನ್ನು ಮಾಡುವುದಕ್ಕೆ ಹೋಗಲೇಬೇಡ. ನಿಮ್ಮ ಸಿಟ್ಟು ಮತ್ತು ಪ್ರೀತಿಯನ್ನ ನಿಮ್ಮವರು ಎನಿಸಿಕೊಂಡವರಿಗೆ ಮಾತ್ರ ಮೀಸಲಾಗಿ ಇಡಿ. ನಿಮ್ಮ ಸಂಪಾದನೆಗೆ ಬೆಲೆಯನ್ನ ಕೊಡುವವರು ನಿಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು ಆಗೇ ಆಗುತ್ತಾರೆ. ಅಂಥವರಿಗೆ ಜೀವನದಲ್ಲಿ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಿ. ಮನಸ್ಸಿಗೆ ನೆಮ್ಮದಿ ಬೇಕೆಂದರೆ ಇಲ್ಲಿ ಯಾವುದು ಕೂಡ ನಮ್ಮದಲ್ಲ ಎಂದುಕೊಳ್ಳಿ. ನಿನ್ನ ಕಷ್ಟಕ್ಕೆ ನೀನಷ್ಟೇ ಔಷಧಿ. ಇವತ್ತು ಏನು ನಿನ್ನನ್ನು ನೋಯಿಸುತ್ತಾ ಇದ್ದಾರೆಯೋ ನಾಳೆ ಅದೇ ನಿನ್ನನ್ನು ಬಲಪಡಿಸುತ್ತದೆ. ನಾವು ಮೌನವಾಗುತ್ತಾ ಹೋದಷ್ಟು ಜನ ಹೆಚ್ಚು ಅರ್ಥವಾಗುತ್ತಾ ಹೋಗುತ್ತಾರೆ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ. ಅದೇ ರೀತಿ ನಂಬಿಕೆ ಇಲ್ಲದವರ ಕಡೆ ಎಂದಿಗೂ ಕೂಡ ವಾದವನ್ನು ಮಾಡುವುದಕ್ಕಾಗಲಿ ಅಂಥವರ ಜೊತೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕಾಗಲಿ ಹೋಗಲೇಬಾರದು. ಜನ ನಿಮ್ಮನ್ನ ಗೌರವಿಸಬೇಕು ಎಂದರೆ ಈ 8 ಸೂತ್ರಗಳನ್ನು ನೀವು ಜೀವನದಲ್ಲಿ ಪಾಲಿಸಲೇಬೇಕು. 1ನೇಯದು, ಇಲ್ಲ ಎಂದು ಹೇಳಲು ಕಲಿಯಿರಿ. 2ನೇಯದು, ನಿಮ್ಮೊಂದಿಗೆ ದಯೆಯಿಂದ ಮಾತನಾಡಿ. 3ನೇಯದು, ವಿಷಕಾರಿ ಜನರಿಂದ ದೂರವಿರಿ. 4ನೇಯದು, ನಿಮ್ಮ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು 5ನೇಯದು, ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. 6ನೇಯದು, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. 7ನೇಯದು, ನಿಮ್ಮ ಬೆಲೆ ಹೆಚ್ಚಿಸಲು ಯಾವಾಗಲೂ ಕೂಡ ಸಿದ್ಧರಾಗಿ ಇರಿ. ಇನ್ನು 8ನೇಯದು, ನಿಮ್ಮ ದೇಹ ಮತ್ತು ಮನಸ್ಸನ್ನು ಕಾಳಜಿ ಮಾಡಿ. ಯಾರನ್ನೂ ಕೂಡ ಹುಡುಕುತ್ತಾ ಹೋಗಬೇಡಿ. ಜನ ಕಳೆದು ಹೋಗುವುದಿಲ್ಲ, ಬದಲಾಗಿ ಬಿಟ್ಟು ಹೋಗಿರುತ್ತಾರೆ ಅಷ್ಟೇ. ಒಂದು ಚೋಳು ಯಾರನ್ನಾದರೂ ಪ್ರೀತಿ ಮಾಡಿದರೆ ಆ ಪ್ರೀತಿಯಲ್ಲಿ ಅದು ಕುಟುಕಿಯೇ ಕುಟುಕುತ್ತದೆ.
ಕೆಲವರು ಆ ಚೇಳಿನ ರೀತಿಯಲ್ಲಿ ಇರುತ್ತಾರೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾವಾಗ ನಮ್ಮವರಿಂದ ನಿರೀಕ್ಷೆ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಆಗ ತಾನಾಗಿಯೇ ನೋವು ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆ. ಸ್ವಲ್ಪ ತಾಳ್ಮೆ ಎನ್ನುವುದು ಇರಲಿ. ಸಮಯ ಎಲ್ಲವನ್ನ ಕೂಡ ಕಲಿಸುತ್ತದೆ. ಸಮಯಕ್ಕಿಂತ ಶಕ್ತಿಶಾಲಿಯಾಗಿರುವಂತಹ ಸಾಧನ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಗಾಗಿ ಸಮಯಕ್ಕಾಗಿ ಯಾರ ಮುಂದೆಯೂ ಕೂಡ ಭಿಕ್ಷೆಯನ್ನು ಬೇಡುವುದಕ್ಕೆ ಹೋಗಬೇಡಿ. ತುಂಬ ಒಳ್ಳೆಯವರಾಗಿ ಇರುವುದಕ್ಕೂ ಕೂಡ ಜೀವನದಲ್ಲಿ ಹೋಗಬಾರದು. ಇಲ್ಲವೆಂದರೆ ಜನರು ನಿಮ್ಮನ್ನ ಹುಚ್ಚರು ಮತ್ತು ಮೂರ್ಖರು ಎಂದು ತಿಳಿದುಕೊಳ್ಳುತ್ತಾರೆ. ಕೊನೆಯಲ್ಲಿ ಎಲ್ಲವನ್ನ ಬಿಟ್ಟು ಒಂಟಿಯಾಗಿ ಹೋಗುವುದು ಕೂಡ ಇದೆ. ಈಗಿನಿಂದಲೇ ಅದಕ್ಕೆ ಸಿದ್ಧರಾಗಿರಿ. ಕಡಿಮೆ ಮಾತನಾಡಿ, ಆದರೆ ಪರಿಣಾಮಕಾರಿಯಾಗಿ ಮಾತನಾಡಬೇಕು. ಸರಿಯಾದ ತರ್ಕವಿಲ್ಲದ ಯಾವುದನ್ನು ಕೂಡ ಹೇಳಬೇಡಿ. ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಯಾವಾಗಲೂ ಕೂಡ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ. ಸುಂದರವಾಗಿ ಧರಿಸಬೇಡಿ, ಅಚ್ಚುಕಟ್ಟಾಗಿ ಧರಿಸಿ. ನಿಮಗೆ ಏನೂ ಕೂಡ ತಿಳಿದಿಲ್ಲ ಎಂದು ಎಂದಿಗೂ ಭಾವಿಸಬೇಡಿ. ನೀವು ಏನನ್ನು ಕೂಡ ಕಲಿಯಬಹುದು ಮತ್ತು ಮಾಡಬಹುದು ಎಂದು ಅಂದುಕೊಳ್ಳಿ. ನಿಮಗಾಗಿ ಎಂದಿಗೂ ಕೂಡ ನೆಪವನ್ನು ಹೇಳಬೇಡಿ. ನಿಮ್ಮನ್ನು ನೀವು ಮೋಸಗೊಳಿಸಲು ಸಹ ಪ್ರಯತ್ನಿಸಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಕೇವಲ ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಡಿ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಎಂದು ಭಾವಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.